ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಡಿಫ್ರೆಂಟಾಗಿ ಮ್ಯಾಗಿ ಹೇಗೆ ಮಾಡಿದೆ ಅಂತ ತೋರಿಸ್ತಿದ್ದೀನಿ. ಮ್ಯಾಗಿ ಎಲ್ಲರೂ ಕೂಡ ಮಾಡ್ತಾರೆ, ಬಟ್ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಯುನೀಕಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡೋದಕ್ಕೆ ನಾನು ತುಂಬ ವೆಜಿಟೇಬಲ್ಸ್ನ ಕೂಡ ಯೂಸ್ ಮಾಡ್ತೀನಿ. ಸೊ ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ನಾನು ಫಸ್ಟಿಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 to 6 ಮಿನಿಟ್ಸ್ ಆದರೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಇದಕ್ಕೆ ವೆಜಿಟೇಬಲ್ಸ್ ನಿಮಗೆ ಏನು ಇಷ್ಟನೋ ಅದನ್ನು ಹಾಕ್ಕೋಬೋದು. ನಾನು ಇದರಲ್ಲಿ ಟೊಮ್ಯಾಟೊ, ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್ ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನೀವು ಕ್ಯಾರೆಟ್, ಬೀನ್ಸ್ ಅಥವಾ ಹಸಿ ಬಟಾಣಿ ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಈ ವೆಜಿಟೇಬಲ್ಸ್ನೆಲ್ಲ ಒಂದು 5 to 6 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಮತ್ತು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ನಾನು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿಲ್ಲ. ನೀವು ಚಿಲ್ಲಿ ಫ್ಲೇಕ್ಸ್ ಬದಲು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ಸೊ ನಾನು ಚಿಲ್ಲಿ ಫ್ಲೇಕ್ಸೇ ಹಾಕ್ತಾಯಿದ್ದೀನಿ. ಮತ್ತು 1/2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಶುಗರ್ ಇದರಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ ಎಲ್ರೂ, ಬಟ್ ಒಂದು ಸರಿ ಈ ರೀತಿ ಶುಗರ್ ಹಾಕಿ ನೋಡಿ. 1/2 ಟೇಬಲ್ ಸ್ಪೂನಷ್ಟು ಚೆನ್ನಾಗಾಗುತ್ತೆ. ನಾನಿಲ್ಲಿ ವೆಜ್ ಆಟ ನೂಡಲ್ಸ್ ಯೂಸ್ ಮಾಡ್ತಿದ್ದೀನಿ ಮ್ಯಾಗಿದು. ನೀವು ಯಾವುದೇ ಬ್ರ್ಯಾಂಡ್ ನೂಡಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಯೂಶಲಿ 210 ml ವಾಟರ್ ಹಾಕ್ತಾರೆ. ಸೊ ನೀವು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿದ್ರೆ ಸಾಕು ಒಂದು ಮ್ಯಾಗಿ ಮಾಡೋದಕ್ಕೆ. ಸೊ ನಾನು 3 ಪ್ಯಾಕೆಟ್ ಮ್ಯಾಗಿ ಮಾಡ್ತಾಯಿದ್ದೀನಿ. ಸೊ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮ್ಯಾಗಿ ಮಸಾಲ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೀರು ಕುದಿಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಮ್ಯಾಗಿ ನೂಡಲ್ಸ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ನಾನು 3 ಪ್ಯಾಕೆಟ್ ಮಾಡ್ತಿದ್ನಲ್ಲ, ಸೊ ಇದನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಆದರೂ ಹಿಡಿಯುತ್ತೆ ಇದು ಬೇಯೋದಕ್ಕೆ. 2 ಮಿನಿಟ್ಸಲ್ಲಂತೂ ಖಂಡಿತ ಆಗಲ್ಲ. ನಾನು ಹೇಳಿರೋ ರೀತಿನಲ್ಲಿ ಈ ರೀತಿ ಒಂದ್ಸರಿ ಖಂಡಿತ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಯಾವಾಗಲೂ ಪ್ಲೇನ್ ಮ್ಯಾಗಿ ತಿನ್ನೋದಕ್ಕಿಂತ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಯುನೀಕಾಗೂ ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಮತ್ತು ನೀವು ಇದರಲ್ಲಿ ನಿಮ್ಗೆ ಇಷ್ಟ ಆಗಿರೋವಂಥ ಯಾವ ವೆಜಿಟೇಬಲ್ಸ್ ಕೂಡ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿರೋದು ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಲಾಸ್ಟಲ್ಲಿ ನಾನು ಕಟ್ ಮಾಡಿಟ್ಟಿರುವಂಥ ಪನ್ನೀರ್ ಕ್ಯೂಬ್ಸನ್ನು ಹಾಕ್ತಾ ಇದ್ದೀನಿ. ಪನ್ನೀರ್ ಇದರಲ್ಲಿ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೀವು ಮಶ್ರೂಮ್, ಬೇಬಿ ಕಾರ್ನ್ ಅಥವಾ ಕಾರ್ನ್ಸ್ ಯಾವ ವೆಜಿಟೇಬಲ್ಸ್ ಆದರೂ ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಇವಾಗ ಇದು ರೆಡಿ ಆಗಿದೆ. ನನಗೆ ಯೂಶ್ವಲಿ ಡ್ರೈ ಮ್ಯಾಗಿ ಇಷ್ಟ. ಸೊ ಇದನ್ನು ಡ್ರೈ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಸೊ ಇವಾಗ ಇದು ಆಗಿದೆ. ಸೊ ನಾನು ಇದನ್ನು ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.